ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಟನನ್ನು ಒಂದು ಕುಕ್ಕರಲ್ಲಿ ಸೇರಿಸ್ಕೊಂಡು ಅದಕ್ಕೆ ಒಣಗಿದ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಜೀರಿಗೆ, ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸ್ಕೊಂಡು 6 ವಿಸಿಲ್ ತಗೊಂಡ್ರೆ ಮಟನು ಚೆನ್ನಾಗಿ ಬೆಂದೋಗುತ್ತೆ. ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಅದಕ್ಕೆ ಕಾಳು ಮೆಣಸು, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಜೀರಿಗೆ, ನಿಂಬೆ ರಸ, ಉಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ಅರ್ಧ ಗಂಟೆ ನೆನೆಸ್ಕೊಂಡಿರೋ ಬಾಸ್ಮತಿ ರೈಸನ್ನು 5 ನಿಮಿಷ ಕುದಿಸಿ ಹೊರಗಡೆ ತೆಗೆದು ಒಂದು ಬೌಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಬಿಸಿ ಇಟ್ಟಿದ್ದೆ. ಅದಕ್ಕೆ 6 ದೊಡ್ಡ ದೊಡ್ಡ ಈರುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬ್ರೌನ್ ಆದಮೇಲೆ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಮಟನ್ ಚೆನ್ನಾಗಿ ಬೆಂದಿದೆ. ಮಟನ್ಗೆ ಮಸಾಲೆ ಸೇರಿಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋ ಬಿರಿಯಾನಿ ಮಸಾಲ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ಬೇಕಾದಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 2 ಬೌಲಷ್ಟು ಮೊಸರು, 2 ದೊಡ್ಡ ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬ್ರೌನಾಗಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ, ಹಾಗೆ ಮಟನ್ ಫ್ಯಾಟ್ ಇತ್ತು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಆಯಿಲನ್ನು ಯೂಸ್ ಮಾಡಿಲ್ಲ. ಮಟನ್ ಫ್ಯಾಟ್ ಏನಿತ್ತು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸು ಈ ರೀತಿ ರೆಡಿ ಆದಮೇಲೆ ನಾವು ಬೇಯಿಸ್ಕೊಂಡಿರುವಂಥ ರೈಸನ್ನು ಅದ್ರ ಮೇಲೆ ಹರಡ್ತಾ ಇದ್ದೀನಿ. 1 kg ಮಟನ್ಗೆ 3/4 kg ರೈಸನ್ನು ನಾನು ತಗೊಂಡಿದ್ದೀನಿ. ಈಗ ಫುಲ್ಲಾಗಿ ರೈಸನ್ನು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಅದ್ರ ಮೇಲೆ, ಹಾಗೆ ಪುದೀನ ಸೊಪ್ಪು, ಇನ್ನೊಂದು ಸ್ವಲ್ಪ ಮಟನ್ ಫ್ಯಾಟ್ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅರ್ಧ ನಿಂಬೆ ರಸ ಸೇರಿಸ್ಕೊಂಡು 10 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುಕ್ಕರ್ ಮುಚ್ಚಿಟ್ಬಿಟ್ರೆ ಸಾಕು. ಒಳ್ಳೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬಂತು ಮಟನ್ ಬಿರಿಯಾನಿ. ಪ್ಲೇಟಲ್ಲಿ ಹಾಕೋದೇ ದೊಡ್ಡ ಸಾಹಸ ಆಗಿತ್ತು. ಹೆಂಗೋ ಕಷ್ಟಪಟ್ಟು ಉಲ್ಟಾ ಮಾಡಿಬಿಟ್ಟೆ. ತುಂಬ ವಿಡಿಯೋದಲ್ಲಿ ಈ ಥರ ಉಲ್ಟಾ ಮಾಡೋದು ನೋಡಿದ್ದೆ. ನಾನು ಕೂಡ ಇವತ್ತು ಟ್ರೈ ಮಾಡಿದೆ. ಸಖತ್ತಾಗಿ ಬಂತು ಮಟನ್ ಬಿರಿಯಾನಿ. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಪರಿಮಳ ಕೂಡ ಬರ್ತಾಯಿತ್ತು. ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಕೂತ್ಕೊಂಡು ಚೆನ್ನಾಗಿ ಮಟನ್ ಬಿರಿಯಾನಿ ತಿಂದಾಕ್ಬಿಟ್ಟೆ. ಮನೆಯವರೆಲ್ಲರೂ ತಿಂದರು. ಎಲ್ರಿಗೂ ತುಂಬ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.